ಇವತ್ತಿನ ಪಂಚಾಯತಿ ಗ್ಯಾರಂಟಿ ಪಂಚರ್ ಆಯ್ತದ ನೋಡು. ಅದೇ ನನ್ಗೂ ಅನ್ಮಾನ. ಏನೇ ತಪ್ಪು ಮಾಡಿದ್ರು ದೊರೆ ಮಕ್ಳಿಗೆ ದಂಡದ ಬರ ಆಗ್ತಾರೆ ಅಲ್ಲ. ಎಷ್ಟೇ ಆದ್ರೂ ನಾಗಪ್ಪ ಧರ್ಮಪ್ಪನ್ ತಮ್ಮ ನೋಡು, ಅವನ್ ಪರಾಗೆ ಮಾತಾಡೋದು. ಧರ್ಮಪ್ಪನವ್ರೆ, ಹೊಲ ಮೇಯ್ದಿರೋ ಮುಳ್ಬೇರಿಗೆ ಸರಿಯಾದ ಶಿಕ್ಷೆ ದಂಡ ಕೊಡೋ ತೀರ್ಮಾನ ಇವತ್ತು ನೀವೇ ಹೇಳ್ಬೇಕು. ಕಣ್ಣಾರ ಕಂಡ ಗ್ರಾಮಸ್ಥರ ಸಾಕ್ಷಿ ಪ್ರಕಾರ ನಾಗಪ್ಪ ಭಾಗ್ಯಮ್ಮನ್ನು ಮುಟ್ಟಿ ಎಳೆದಾಡನೆ ಹೊರತು ಮೈಲಿಗೆ ಮಾಡಲ್ಲ ಅಂತ ಗೊತ್ತಾಗುತ್ತೆ. ಆದ್ರೂ ಇವನು ಮಾಡಿದ ಪಾಪ ಕಾರ್ಯಕ್ಕೋಸ್ಕರ 10,000 ರೂಪಾಯಿ ದಂಡ ಹಾಕಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಬೇಕು ಅಂತ ಪಂಚಾಯತಿ ತೀರ್ಮಾನ ಮಾಡಿದೆ. ಧರ್ಮಪ್ಪನವರಿಗೆ, ಧರ್ಮರಾಯ ಧರ್ಮಪ್ಪನವರಿಗೆ, ಧರ್ಮಪ್ಪನವರಿಗೆ. ಹುಚ್ಚಿನಾಯಿ, ಕಡೆಗೂ ಕಚ್ಚಿಬಿಟ್ಟಿಯಲ್ಲ. ಗೂಳಿ ಹಂಗಿದ್ದ ನನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿ ಗುಬ್ಬಚ್ಚಿ ಮಾಡ್ಬಿಟ್ಟಿಯಲ್ಲೇ ಗುಬ್ಬಚ್ಚಿ. ನಾನ್ ತಪ್ಪು ಮಾಡ್ಬಿಟ್ಟೆ, ಇನ್ಮೇಲೆ ಯಾವತ್ತೂ ಹಿಂಗ್ ಮಾಡಕ್ಕಿಲ್ಲ. ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ನಂಗೆ ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾ ನಿನ್ನ? ನನಗಾಗಿರೋ ಅವಮಾನ ಸಾಲ್ದ? ಬೇಕಂತ್ರಿ, ಈ ನನ್ನ ಮಕ್ಕಳಿಗೆ ತಾಯಿಯಾಗಿರೋ ನಿನಗೆ ನಾನು ಕೊಡೋ ಶಿಕ್ಷೆ ಏನು ಗೊತ್ತಾ? ಈ ಗಂಡನ ಮಗ್ಲಲ್ಲಿ ಅಷ್ಟೋ ಇಷ್ಟೋ ಸಿಗ್ತಿದ್ದ ಸುಖ ಇವತ್ತಿನಿಂದ ಅದೂ ಇಲ್ಲ. ಈ ನಿನ್ನ ನಾಳೆಗೆ ಸಾಯೋವರೆಗೂ ನನ್ನ ಹತ್ರ ಮಾತಾಡಂಗಿಲ್ಲ. ಗಂಡ ಬದುಕಿದ್ರು ಮುತ್ತೈದೆ ರೂಪದಲ್ಲಿ ಮುಂಡೆ ಹಂಗ್ ಬಾಳ್ಬೇಕು ನೀನು. ನಿನ್ನ ಮುಗಿಸ್ಬಿಡ್ತೀನಿ ಅಂತ ಗೊತ್ತಾಗಿ ದೇವರ ಹತ್ರ ಉಳಿಸಪ್ಪ ಅಂತ ಕೇಳ್ತಾ ಇದೀಯಾ? ಇಲ್ಲ, ಬೀದಿ ನಾಯಿ ಆಗಿರೋ ನನ್ನ ತಮ್ಮನ್ನ ಮನೆ ನಾಯಾಗಿ ಮಾಡಪ್ಪ ಅಂತ ಬೇಡ್ಕೋತಾ ಇದ್ದೀನಿ. ಯಾಕೆ? ನಿನ್ನಂಗೆ ತಿಂದಿದ್ದೆ ತಿಂದಾಕ? ನಾನು ರಾಜಯೋಗದಲ್ಲಿ ಹುಟ್ಟೋನು ಕಣ್ಲ. ನನಗೆ ಹೆಣ್ಣು ಹೆಂಡ ಅಂದ್ರೆ ತುಂಬಾ ಇಷ್ಟ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನೀನು ಅಡ್ಡ ಬಂದ್ಬಿಟ್ಟೆ, ನನ್ನ ಮಾನ ಕಳೆದ್ಬಿಟ್ಟೆ. ನಾಳೆ ನೀನು ನನ್ನ ಪ್ರಾಣ ಕಳೆಯೋಕು ಏಸೋನಲ್ಲ. ನಿನ್ನ ನಾಲ್ಗೆ ಕತ್ತರಿಸಿ ಮೂಗನ ಮಾಡಿ, ನಿನ್ನ ಕಾಲ್ ಕತ್ತರಿಸಿ ಕುಂಟನ ಮಾಡಿ ನಾನು ತಂಟಕ್ ಬರ್ದಂಗ್ ಮಾಡ್ತೀನಿಲ್ಲ. ನಿನ್ನ ಮನೆ ಧೂಳಿ ಪಟ ಮಾಡ್ಬಿಡ್ತೀನಿ ಕಣ್ಲ. ಆ ಮಾರಮ್ಮನಿಗೆ ಕ್ವಾಣನ ಬದಲು ನಿನ್ನೆ ಬಲಿ ಮಾಡ್ಬಿಡ್ತೀನಿ. ಈಗ ಆಡದವರು ಮಾಡಿದವರು ಅರ್ಧ ಆಯಸ್ಸಲ್ಲೇ ಮಣ್ಣಾಗೋದ್ರು. ಹೋಗೋ ನೋಡಿದ್ದೀನಿ. ಹೋಗ್ತೀನಿ. ಆದ್ರೆ ಒಂದು ಮಾತು ಮಾತ್ರ ಗೆಪ್ತಿ ಮಾಡಿಕೋ, ನಾಗಪ್ಪ ಹೆಡೆ ಬಿಸದ ಅಂದ್ರೆ ಕಚ್ಚಿದೆ ಬಿಡಕ್ಕಿಲ್ವೋ. ನಾನ್ ಬದುಕಿರೋದೇ ನಿನ್ನ ಸರ್ವನಾಶಕ್ಕೋಸ್ಕರ ಕಣ್ಲ. ಅದೇ ನನ್ನ ಗುರಿ. ಇವತ್ತಿಂದ ನೀನ್ ಯಾರೋ ನಾನ್ ಯಾರೋ ಹೋಗಲೇ. ನೋಡ, ನಾನ್ ಸತ್ರ ನೀನ್ ನನ್ನ ಮಕ್ಕ ನೋಡ್ಬೇಡ, ನೀನ್ ಸತ್ರ ನಾನು ನಿನ್ನ ಮಕ್ಕ ನೋಡಕ್ಕಿಲ್ಲ. ತಾಯಿ ಮಾರಮ್ಮನ ದೇವಸ್ಥಾನದಲ್ಲಿ ಸೇರಿರೋ ನನ್ನ ಪ್ರೀತಿಯ ಗ್ರಾಮಸ್ಥರೇ, ನನಗೂ ವಯಸ್ಸಾಯಿತು. ಈ ಆಯಾಸದ ಆಯಸ್ಸಿನಲ್ಲಿ ಜವಾಬ್ದಾರಿ ಬೇಜವಾಬ್ದಾರಿ ಆಗದಿರಲಿ ಅಂತ